ಸೊ ಒಟ್ಟಾರೆಯಾಗಿ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ ಇದು 217ನೇ ಫಲಪುಷ್ಪ ಪ್ರದರ್ಶನ. ಸುದೀರ್ಘ ಇತಿಹಾಸನ ಕಂಡಿರ್ತಕ್ಕಂಥ ಲಾಲ್ಬಾಗಿನ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಸೊ ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾಗಿ ಫಲಪುಷ್ಪ ಪ್ರದರ್ಶನ ಜರುಗ್ತಾ ಇದೆ. ಸೊ ಇಂದು ನಾವು ಪತ್ರಿಕಾಗೋಷ್ಠಿನ ಮಾನ್ಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ನಾಳೆ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ತೋಟಗಾರಿಕೆ ಸಚಿವರಿಂದ ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡತಕ್ಕಂಥ ಕಾರ್ಯಕ್ರಮ ಇದೆ. ಸೊ ಒಂದು ಪ್ರದರ್ಶನದ ಪೂರ್ವ ಹಿಂದಿನ ದಿನವಾದಂತ ಇಂದು ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇಲ್ಲಿ ನಾವು ಪ್ರಮುಖವಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ಬದುಕು, ಅವರ ಮನಪರಿವರ್ತನೆಯ ಸಂದರ್ಭಗಳು, ಮುಂದೆ ಅವರು ಆದಿಕವಿಯಾಗಿ ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಕೊಟ್ಟಂತಹ ವೃತ್ತಾಂತದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಕ್ಕಂತ ಒಂದು ಫಲಪುಷ್ಪ ಪ್ರದರ್ಶನ ಇದು. ತದನಂತರ ರಾಮಾಯಣದ ಎಲ್ಲ ಆಯ್ದ ಭಾಗಗಳನ್ನು ಕೂಡ ಇಲ್ಲಿ ಬಿಂಬಿಸುವುದ್ರ ಮೂಲಕ ಯುವ ಜನಾಂಗಕ್ಕೆ ಸೊ ರಾಮಾಯಣದ ಒಂದು ಸಂದೇಶಗಳೇನಿದೆ, ವಾಲ್ಮೀಕಿಯವರ ಸಂದೇಶಗಳೇನಿದೆ ಅಂತಕ್ಕಂಥ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಸೊ ವಾಲ್ಮೀಕಿಯವರಿಂದ ರಾಮಾಯಣ ರಚನೆಯಾದ ನಂತರ ಪ್ರಪಂಚದಾದ್ಯಂತ ಸಾವಿರಾರು ಕವಿಗಳು ರಾಮಾಯಣವನ್ನ ತಮ್ಮದೇ ಆದ ಧಾಟಿನಲ್ಲಿ ಬರೆದಿರ್ತಕ್ಕಂಥ ಉಲ್ಲೇಖಗಳನ್ನ ತಾವು ನೋಡಿದಿರಿ. ಗಾಜಿನ ಮನೆಯ ಹಿಂಭಾಗದ ವಿಭಾಗದಲ್ಲಿ ಏನು ಹೆಸರಾಂತ ಕವಿಗಳು ಬೇರೆ ಬೇರೆ ರಾಮಾಯಣಗಳನ್ನ ಈ ಒಂದು ರಾಷ್ಟ್ರ ಮತ್ತು ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅದರ ಒಂದು ಚಿತ್ರಣವನ್ನು ಕೂಡ ನಾವಿಲ್ಲಿ ತಂದಿದ್ದೇವೆ. ಅದರ ಜೊತೆಗೆ ಏನು ಒಂದು ದಂಡಕಾರಣ್ಯ ಏನಿದೆ, ಸೊ ರಾಮ ಮತ್ತು ಸೀತೆ ಇವರು ಏನೋ ಒಂದು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸೀತೆ ಅಪಹರಣ ಆಗಿದ್ದು ಕೂಡ ಪಂಚವಟಿಯಲ್ಲಿ. ಸೊ ಅದರ ಚಿತ್ರಣವನ್ನು ಕೂಡ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಗಾಜಿನ ಹಿಂಭಾಗದ ವಿಭಾಗದಲ್ಲಿ ನಾವು ಮಾಡಿದ್ದೇವೆ. ಸೊ ಒಟ್ಟಾರೆ ಈ ಬಾರಿ ಸುಮಾರು 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಆಕರ್ಷಕವಾದಂತಹ ವರ್ಣಮಯವಾದಂತಹ ಬಣ್ಣ ಬಣ್ಣದ ವಾರ್ಷಿಕ ಮತ್ತು ಏನು ಬಹುವಾರ್ಷಿಕ ಹೂವಿನ ಗಿಡಗಳನ್ನು ನಾವು ಇಲ್ಲಿ ನೋಡಬಹುದು. ಸುಮಾರು 85ರಿಂದ 90ಕ್ಕೂ ಹೆಚ್ಚು ವಿವಿಧ ಬಗೆಯ ಹೂಗಳ ಪ್ರದರ್ಶನ ಈ ಲಾಲ್ಬಾಗ್ ಗಾಜಿನ ಮನೆಯಲ್ಲಿದೆ. ಜೊತೆಗೆ ಲಾಲ್ಬಾಗಿನ ಆವರಣದಲ್ಲಿ ಸುಮಾರು 240 ಎಕರೆ ಪ್ರದೇಶದಲ್ಲಿ ಸುಮಾರು 80 ಕಡೆ ಆಕರ್ಷಕವಾದಂತಹ ಹೂ ಜೋಡಣೆಯನ್ನು ಮಾಡಿದ್ದೇವೆ. ಸೊ ಈ ಒಂದು ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಬಂದು ಈ ಒಂದು ಪ್ರದರ್ಶನವನ್ನು ಕಣ್ತುಂಬಿಕೋಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಆಶಯ.